ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ರಾಜ್ಯದ ಮಹಿಳೆಯರಿಗೆ ಬೆಳ್ಳಂಬೆಳಗ್ಗೆ ಒಂದಲ್ಲ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ. ಹೌದು, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಎರಡು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. 20 ಮತ್ತು 21ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಕೂಡ ಅಪ್ಡೇಟ್ ಸಿಕ್ಕಿದೆ. ಅದರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ, ಇನ್ನು ಮುಂದೆ ಇಷ್ಟು ಲಕ್ಷ ಜನ ಮಹಿಳೆಯರಿಗೆ ಹಣ ಬರೋದಿಲ್ಲ ಅಂತ ಒಂದು ಅಪ್ಡೇಟ್ ಬರ್ತಾ ಇತ್ತು ಅಲ್ವಾ. ಅದ್ರ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಏನು ಇನ್ಫಾರ್ಮೇಷನ್ ಅಂತ ತಿಳ್ಕೊಬೇಕು ಅಂದರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿರೋರ್ಗೂ ಕೂಡ, ಹೊಸದಾಗಿ ರೇಷನ್ ಮಾಡಿಸ್ಕೊಂಡಿರೋರ್ಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ವಿಡಿಯೋನ ಕಂಪ್ಲೀಟ್ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ. ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ 2 ತಿಂಗಳದು ಇತ್ತೀಚೆಗೆ ನಮಗೆ ಬಿಡುಗಡೆ ಆಗಿತ್ತು. 2 ತಿಂಗಳದು ಅಂದರೆ ಇದೇ ತಿಂಗಳಲ್ಲಿ ನಮಗೆ ಬಿಡುಗಡೆ ಆಗಿತ್ತು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ಹಾಕಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ಅದೇ ರೀತಿ ಹಣ ಕೂಡ ಬಂತು. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಸುಮಾರು ವಿಡಿಯೋಗಳನ್ನು ತೋರಿಸಿದ್ದೀನಿ. ಅದರಲ್ಲಿ ವಿತ್ ಸ್ಕ್ರೀನ್ಶಾಟ್ ಹಾಕಿದೆ ಅಮೌಂಟ್ ಬಂದಿರೋದು. ಬಟ್ ಲಾಸ್ಟ್ ವೀಕು ನನ್ನ ಮೊಬೈಲ್ ಬಂದು ಡಿಸ್ಪ್ಲೇ ಹಾಳಾಗಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಕಂಪ್ಲೀಟ್ ನನ್ನ ಮೊಬೈಲು ಸ್ಟಾಪ್ ಆಗಿತ್ತು. ಈಗ ಮತ್ತೆ ಅದನ್ನು ರಿಪೇರ್ ಮಾಡಿಸ್ಕೊಂಡಿದ್ದೀನಿ. ಇವತ್ತಿಂದ ಮತ್ತೆ ನಾನು ಹೊಸ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಶುರು ಮಾಡ್ತೀನಿ. ಮೊಬೈಲ್ ಹಾಳಾಗಿದ್ದರಿಂದ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ನಿನ್ನೆ ಗುರುವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಮಾತಾಡಿರೋಂಥವ್ರು ತುಂಬ ಜನ ಕೇಳಿದ್ದಾರೆ, ಮೇಡಮ್ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ, ತುಂಬ ಲೇಟ್ ಆಗ್ತಾ ಇದೆಯಲ್ಲ, ಯಾಕೆ ಮೇಡಮ್ ಲೇಟ್ ಆಗ್ತಿರೋದು, ಪ್ರತಿ ತಿಂಗಳು ಹಣ ಹೆಚ್ಚು ಕಮ್ಮಿ ಆಗ್ತಾನೆ ಇದೆ, ಕರೆಕ್ಟಾಗಿ ಹಾಕ್ತೀವಿ ಅಂತ ಹೇಳ್ತಿದ್ದೀರಾ ಬಟ್ ಹಣ ಹಾಕ್ತಾನೆ ಇಲ್ಲ, ತಾಂತ್ರಿಕ ಸಮಸ್ಯೆ ಏನಾದರೂ ಇದೆಯಾ ಮೇಡಮ್ ಅಂತ ಕೇಳಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್, ನಾವು ಪ್ರತಿ ತಿಂಗಳು ಕೂಡ ಹಣನ ಹಾಕ್ತಾ ಇದ್ದೀವಿ. ಈಗಾಗಲೇ ಏಪ್ರಿಲ್ ತಿಂಗಳವರೆಗೂ ಕೂಡ ಹಣ ಹಾಕ್ತಾ ಇದ್ದೀವಿ. ಮೇ ಮತ್ತು ಜೂನ್ ತಿಂಗಳು ಹಣ ಹಾಕಬೇಕಾಗಿದೆ. ಈಗ ಜೂನ್ ನಡೀತಾ ಇರೋದ್ರಿಂದ ಅದನ್ನು ನಾನು ಪೆಂಡಿಂಗಲ್ಲಿ ಇಟ್ಕೋತೀನಿ. ಮೇ ತಿಂಗಳು ಹಣ ಆದಷ್ಟು ಬೇಗ ನಿಮ್ಮ ಖಾತೆಗೆ ಬಿಡುಗಡೆ ಆಗಬೇಕಾಗಿದೆ. ಖಂಡಿತವಾಗ್ಲೂ ಹಣನ ಹಾಕ್ತೀವಿ. ಹಣಕಾಸು ಇಲಾಖೆಯಿಂದ ಹಣ ಕೂಡ ಬಿಡುಗಡೆ ಆಗಬೇಕು. ಇವಾಗ ಏನೋ ಸ್ವಲ್ಪ ಪ್ರೋಸೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮೊದಲೇ ಏನಂದರೆ ಮಹಿಳೆಯರ ಖಾತೆಗೆ ಡೈರೆಕ್ಟ್ ಹಣ ಹೋಗ್ತಾ ಇತ್ತು DBT ಮುಖಾಂತರ. ಆದರೆ ಈಗ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಹಣ ಹೋಗಬೇಕು. ಅಲ್ಲಿಂದ ಮಹಿಳೆಯರ ಖಾತೆಗೆ ಹಣ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ನಿಮ್ಗೆ ಯಾವುದೇ ಕೂಡ ಏನಂದರೆ ತೊಂದರೆ ಇಲ್ಲ. ಖಂಡಿತವಾಗ್ಲೂ ನಾವು ಹಣ ಹಾಕ್ತೀವಿ. ಅದಕ್ಕೋಸ್ಕರ ನಾವು ಒಂದಷ್ಟು ಕೋಟಿ ಹಣವನ್ನು ನಾವು ಬಜೆಟಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಹಣಕಾಸು ಇಲಾಖೆಯಿಂದ ನಮ್ಗೆ ಹಣ ಬರುತ್ತೆ, ನಾವು ಅದನ್ನು ಮಹಿಳೆಯರ ಖಾತೆಗೆ ಹಾಕ್ತೀವಿ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಮೊದಲನೇ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಅಂದರೆ ಇದೇ ತಿಂಗಳು ಎಂಡಿಂಗಲ್ಲಿ ನಿಮಗೆ ಈ ಮಂತ್ ಅಂದರೆ ಮೇ ಮಂತ್ ಅಮೌಂಟು ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಓಕೆನಾ, ಇದು ಮೊದಲನೇ ಗುಡ್ ನ್ಯೂಸ್. ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಬಹಳಷ್ಟು ಜನ ಹೇಳ್ತಾ ಇರೋ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ಯಾನ್ಸಲ್ ಆಗಿಬಿಡುತ್ತೆ, ಇನ್ನು ಮುಂದೆ ಹಣ ನಿಮಗೆ ಬರೋದಿಲ್ಲ. ಈಗ ಒಂದು ರಾಜ್ಯ ಸರ್ಕಾರ ಒಳಗಡೆ ಅಂದರೆ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆಯಲ್ಲ, ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಕೂಡ ರದ್ದು ಮಾಡುತ್ತೆ. ಒಂದಷ್ಟು ಲಕ್ಷ ಉಳಿಯುತ್ತೆ. ಮಹಿಳೆಯರಿಗೆ ಸಹಾಯ ಮಾಡೋವಂಥ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. ಪ್ರತಿ ತಿಂಗಳು ಅವ್ರಿಗೆ ಕೋಟಿ ಹಣ ಕಷ್ಟ ಆಗ್ತಾ ಇದೆ ಅಲ್ವಾ. ಅದಕ್ಕೆ ಸ್ವಲ್ಪ ಜನತೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಪರಿಷ್ಕರಣೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ನ ಕೊಟ್ಟಿದ್ರು. ಯಾವುದೇ ರೀತಿಯ ಪರಿಷ್ಕರಣೆ ಇಲ್ಲ. ಇಷ್ಟು ದಿನ ಹೇಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಾ ಇದ್ವೋ ಇನ್ನು ಮುಂದಕ್ಕೂ ಕೂಡ ಎಲ್ಲ ಮಹಿಳೆಯರಿಗೂ ಕೂಡ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ಕೂಡ ಹೊಸದಾಗಿ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಈಗಲೂ ಕೂಡ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡ್ಕೋಬಹುದಾಗಿದೆ. ಒಂದು ತಿಂಗಳಿಗೆ 15,000ದಿಂದ 20,000 ಹೊಸ ಅಪ್ಲಿಕೇಶನ್ಗಳು ಕೂಡ ಬರ್ತಾ ಇದೆ. ಅವ್ರು ಯಾರ್ದು ನಾವು ಹೋಲ್ಡ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತೀವಿ. ಇನ್ನು ಮುಂದೆ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂತ ಎರಡನೇ ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಯಾರು ಕೂಡ ಈಗ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. APL ಆಗಿರ್ಬೋದು, BPL ಆಗಿರ್ಬೋದು, ನಿಮ್ಗೆ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿತ್ತು ಅಂದರೆ ಇನ್ನು ಮುಂದೆ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ ಮೇ ತಿಂಗಳ ಅಮೌಂಟ್ ಏನು ಬರಬೇಕಾಗಿದೆ ಅದು ಈ ಮಂತ್ ಎಂಡಿಂಗಲ್ಲಿ ಕೂಡ ಹಾಕ್ತೀನಿ ಅಂತ ಹೇಳಿರೋದ್ರಿಂದ ಎಲ್ಲ ಮಹಿಳೆಯರು ಕೂಡ ಸ್ವಲ್ಪ ನಿರಾಳವಾಗ್ಬೋದು. ಸಿದ್ದರಾಮಯ್ಯವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅವ್ರಿಗೆ ತುಂಬ ಕಾಳಜಿ ಇದೆ. ಮಹಿಳೆಯರಿಗೆ 2,000 ರೂಪಾಯಿ ಹಾಕಬೇಕು ಅನ್ನೋ ವಿಚಾರವಾಗಿ ಅವ್ರು ತುಂಬಾ ಯೋಚನೆ ಮಾಡ್ತಾರೆ. ಅವ್ರಿಗೆ ಕಾಳಜಿ ಇದೆ. ಈ ಯೋಜನೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ಗಳ ಮೂಲಕ ನಾವು ಹಣ ಹಾಕಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ರೀತಿಯ ತೊಂದರೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಆದಷ್ಟು ಬೇಗ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.